ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಭಾರತೀಯರಾಗಿದ್ದರೆ ಭಾರತದಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದ ನಿಮಗೆ ಪ್ರತಿ ವರ್ಷಕ್ಕೆ ನೀವು ಕೇವಲ 436 ರೂಪಾಯಿನ ಕಟ್ಟಬೇಕಾಗುತ್ತೆ. ನಿಮಗೆ 2 ಲಕ್ಷ ರೂಪಾಯಿ ಸಿಗ್ತಾ ಇರುವಂಥದ್ದು ವೀಕ್ಷಕರೇ. ಹಾಗಾದರೆ ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಕೆ ಮಾಡಬೇಕು, ಯಾರಿಗೆ ಈ ಒಂದು ಹಣ ಸಿಗ್ತಾ ಇದೆ, ಹೇಗೆ ನೀವು ಇದನ್ನ ಪಡ್ಕೊಳ್ಬೇಕು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು ವಿಡಿಯೋನ ಪ್ರತಿಯೊಂದು ಎಲ್ಲ ವೀಕ್ಷಕರಿಗೂ ಕೂಡ, ಎಲ್ರಿಗೂ ಕೂಡ, ಪ್ರತಿಯೊಂದು ಭಾರತೀಯರಿಗೂ ಕೂಡ, ಯಾರಿಗೇ ಆಗಿರಲಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುವಂಥದ್ದು, ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ವೀಕ್ಷಕರೇ, ಇದು ಲಾಸ್ಟ್ ಡೇಟ್ ಬಂದು ಮೇ 31ನೇ ತಾರೀಕಿನ ಒಳಗಡೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅದ್ರ ಮೇಲ್ಗಡೆ ನೀವು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟಾಗುತ್ತೆ ಅಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಇಲ್ಲಿ 2 ಯೋಜನೆಗಳಿದೆ. ಈ ಒಂದು 2 ಯೋಜನೆ ಅಡಿಗಳಲ್ಲಿ ನೀವು ಹೇಗೆ ಲಾಭವನ್ನು ಪಡ್ಕೊಳ್ಬಹುದು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಓಕೆನಾ? ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ, ಲೇಟೆಸ್ಟ್ ಅಪ್ಡೇಟ್ಸು. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ನ ಮಾಡಿ ವೀಕ್ಷಕರೇ. ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಿ ವೀಕ್ಷಕರೇ. ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಇಲ್ಲಿ ನಿಮ್ಮ ಖಾತೆಗಳಿಗೆ 2 ಲಕ್ಷ ರೂಪಾಯಿ ಬಂದು ತಲುಪ್ತಾ ಇದೆ. ಹೇಗೆ ಗೊತ್ತಾ? ಇಲ್ಲಿ 2 ಯೋಜನೆಗಳಿದೆ. ನಾನು ಮೊದಲನೇ ಒಂದು ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೆಯ ಯೋಜನೆ ಯಾವುದು ಅಂತ ಅಂದರೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂತ. ಇದು PMJJBY ಅಂತಲೂ ಕೂಡ ಕರೀತೇವೆ. ಇಲ್ಲಿ ನೀವು 2 ಲಕ್ಷದಷ್ಟು ಜೀವ ವಿಮಾ ರಕ್ಷಣೆ ನೀಡುವ ಸರ್ಕಾರಿ ಯೋಜನೆ ಇದಾಗಿದೆ. 2 ಲಕ್ಷದವರೆಗೆ ನೀವು ಪಡ್ಕೊಳ್ಬಹುದಾಗಿರುತ್ತೆ. ನೀವು ವರ್ಷಕ್ಕೆ 436 ರೂಪಾಯಿ ಪ್ರೀಮಿಯಂನ ನೀವು ಪಾವತಿಸಬೇಕಾಗುತ್ತೆ ವೀಕ್ಷಕರೇ. ಯಾವುದೇ ಕಾರಣದಿಂದ ನೀವೇನಾದರೂ ಸಾವನ್ನಪ್ಪಿದ್ರೆ ನೀವು ನಾಮಿನಿ ಯಾರಿಗೆ ಕೊಟ್ಟಿರ್ತೀರಾ ಆ ನಾಮಿನಿಗೆ ಇಲ್ಲಿ 2 ಲಕ್ಷದ ರೂಪಾಯಿ ಹೊರಗಡೆ, ಅಂದರೆ 2 ಲಕ್ಷ ರೂಪಾಯಿ ಸಿಗ್ತಾ ಇರುವಂಥದ್ದು. ಇದು ವಾರ್ಷಿಕ ನವೀಕರಿಸಬಹುದಾದ ಪಾಲಿಸಿ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿ ವರ್ಷಕ್ಕೆ ಸರಿಯಾಗಿ ನೀವು ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ಹಾಗಾದರೆ ಯಾರು ಈ ಯೋಜನೆಗೆ ಸೇರ್ಕೋಬಹುದು ವೀಕ್ಷಕರೇ? ನೀವೇನಾದರೂ 18ರಿಂದ 50 ವರ್ಷದ ಒಳಗಡೆ ಆಗಿದ್ದರೆ, ಭಾರತೀಯರಾಗಿದ್ದರೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತೀರ. ಓಕೆನಾ? ನೀವು ಕೇವಲ 436 ರೂಪಾಯಿಯನ್ನು ಪ್ರತಿ ವರ್ಷ ನೀವು ಕಟ್ಟಬೇಕಾಗುತ್ತೆ. 2 ಲಕ್ಷದವರೆಗೆ ನೀವು ಜೀವ ವಿಮಾ ರಕ್ಷಣೆ ನಿಮಗೆ ಸಿಗ್ತಾ ಇರುವಂಥದ್ದು ವೀಕ್ಷಕರೇ. ಹಾಗಾದರೆ ಹೇಗೆ ಸೇರಬೇಕು ವೀಕ್ಷಕರೇ? ನೀವು ನಿಮ್ಮ ಒಂದು ಬ್ಯಾಂಕ್ ಶಾಖೆಗೆ ಹೋಗಿ ಅಲ್ಲಿ ನೀವು ಸಂಪರ್ಕ ಮಾಡಿದ್ರೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆಯೇ ನೀವು ಬ್ಯಾಂಕ್ ಆನ್ಲೈನ್ ಪೋರ್ಟಲ್ ಮುಖಾಂತರನೂ ನೀವು ನೋಂದಾಯಿಸ್ಕೊಳ್ಬೋದು. ಹಾಗೆಯೇ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ನಿಮ್ಮ ಹತ್ರ ಏನಾದರೂ ಇದ್ದರೆ ನೀವು ಅಂಚೆ ಕಚೇರಿಗೆ ಹೋಗಿ, ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಭೇಟಿ ನೀಡಿ, ಅಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗಾದರೆ ನೆಕ್ಸ್ಟ್ 2ನೇ ಒಂದು ಯೋಜನೆ ಯಾವುದು ವೀಕ್ಷಕರೇ? ಇಲ್ಲಿ 2ನೇ ಒಂದು ಯೋಜನೆಯಲ್ಲೂ ನಿಮಗೆ 2 ಲಕ್ಷ ರೂಪಾಯಿ ಸಿಗ್ತಾ ಇರುವಂಥದ್ದು. ಹಾಗಾದರೆ ಇದು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ. ಇನ್ನೂ ಕೂಡ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಗೊತ್ತು. ಬೇಗ ಇದೇ ರೀತಿಯಂಥ ಡೈಲಿ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ಇನ್ನೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ತಪ್ಪದೆ ಲೈಕ್ನ ಮಾಡಿ ಲೈಕು. ಬನ್ನಿ ವೀಕ್ಷಕರೇ, ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಕರೀತೇವೆ. ಈ ಒಂದು ಯೋಜನೆಯ ಅಡಿಯಲ್ಲಿ ನಿಮಗೆ ಏನಾದರೂ ಅಪಘಾತ ಆದರೆ 2 ಲಕ್ಷ ರೂಪಾಯಿ ಒಳಗಡೆ ನಿಮಗೆ ರಕ್ಷಣೆ ಸಿಗ್ತಾ ಇರುವಂಥದ್ದು. ಇದು 18ರಿಂದ 70 ವರ್ಷ ವಯಸ್ಸಿನವರು ಸೇರ್ಕೋಬಹುದು ಈ ಒಂದು ಯೋಜನೆಗೆ. ಕೇವಲ 20 ರೂಪಾಯಿ ಪ್ರತಿ ವರ್ಷಕ್ಕೆ ನೀವು ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ನಿಮ್ಗೇನಾದರೂ ಅಪಘಾತದಿಂದ ಸಾವು ಆದರೆ ಅಥವಾ ಶಾಶ್ವತ ಅಂಗವೈಕಲ್ಯ ಏನಾದರೂ ಆದರೆ ಅಂಥ ಒಂದು ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ನಿಮಗೆ ಈ ಒಂದು ಯೋಜನೆಯ ಅಡಿಯಲ್ಲಿ ರಕ್ಷಣೆ ಅಮೌಂಟ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ. ಈ 2 ಯೋಜನೆಗಳ ನಿಮಗೆ ರಕ್ಷಣೆಯಾಗಿ ನೀವು ಹಣವನ್ನು ಪಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ
ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ. ಇಲ್ಲಿ ಮುಖ್ಯವಾದ ಒಂದು ಮಾಹಿತಿ ಏನು ಅಂತಂದ್ರೆ, ಇದಕ್ಕೆ ನೀವು ಮೇ 31ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಯಲ್ಲಿ 436 ರೂಪಾಯಿ ಏನಾದರೂ ಲಭ್ಯವಿದ್ದರೆ ನೀವು ಈ ಒಂದು ಅರ್ಜಿಯನ್ನು ಏನಾದರೂ ಸಲ್ಲಿಕೆ ಮಾಡಿದ್ರೆ ಇದಕ್ಕೆ ನೀವು ಅರ್ಹರಾಗ್ತೀರಾ. ಓಕೆನಾ. ವಿಮಾ ರಕ್ಷಣೆಯನ್ನು ನೀವು ನಿಲ್ಲಿಸಿದ್ರಲ್ಲೂ ಅಂದರೆ ನೀವೇನಾದರೂ ಈ ಒಂದು ಯೋಜನೆಗೆ ಏನಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ನಿಮ್ಮ ಒಂದು ಖಾತೆಯಲ್ಲಿ 436 ರೂಪಾಯಿ ಇರಬೇಕಾಗುತ್ತೆ. ಇದನ್ನು ನೀವು ಮೇ 31ನೇ ತಾರೀಕು ಒಳಗಡೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಓಕೆನಾ ವೀಕ್ಷಕರೇ, ಇದಿಷ್ಟು ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಸ್ನೇಹಿತರು ಇರ್ತಾರೆ, ನಿಮ್ಮ ಒಂದು ಕುಟುಂಬದವರು ಇರ್ತಾರೆ, ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ಫುಲ್ ಆಗುವಂಥದ್ದು ವೀಕ್ಷಕರೇ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಆದಷ್ಟು ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಇದೇ ರೀತಿಯಂಥ ಅಪ್ಡೇಟ್ಸ್ಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಾನು ನಿಮ್ಮ ದರ್ಶನ್ ವೀಕ್ಷಕರೇ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ.